ಬೆಂಗಳೂರು ವಿಶ್ವದ ಗ್ಲೋಬಲ್ ಸಿಟಿ. ಬೆಂಗಳೂರಿನ ಪೌರ ಕಾರ್ಮಿಕ ಒಂದು ವಾರ ರಜೆ ಮಾಡಿದರೆ ಬೆಂಗಳೂರು ಗಬ್ಬು ನಾರುತ್ತೆ. ಬೆಂಗಳೂರಿನ ಕಸವನ್ನು 10 ದಿನ ಇಟ್ಟರೆ ಇದು ಬೆಂಗಳೂರಲ್ಲ ವಾಸನೆ ನಗರ ಅಂತ ಕರೆಯೋ ಪರಿಸ್ಥಿತಿ ಬಂದಿದೆ. ಪ್ರತಿ ಬಾರಿ ಕೂಡ ಯಾವುದೇ ಸರ್ಕಾರ ಬಂದರೂ ಕೂಡ ಬೆಂಗಳೂರು ಕಸ ಮಾಫಿಯಾ ಇದೆಯಲ್ಲ, ಆ ಮಾಫಿಯಾದಿಂದ ಆ ರಾಜಕೀಯ ಪಕ್ಷಗಳು, ನಾಯಕರುಗಳು ಮತ್ತು ಕಾಂಟ್ರಾಕ್ಟರ್ಗಳ ನಡುವಿನ ಇದು ಅಲಿಖಿತ ಒಪ್ಪಂದ ಮತ್ತು ಭ್ರಷ್ಟಾಚಾರದ ಅತಿದೊಡ್ಡ ಕೂಪ ಅಂತ ಹೇಳೋದು ತಪ್ಪಾಗಲಾರ್ದು. ಒಂದು ಸಣ್ಣ ಉದಾಹರಣೆಯನ್ನು ಕೊಡ್ತೀನಿ. ಇಂದಿರಾನಗರ ಲಿಮಿಟ್ಸ್ನ ರೆಡ್ಡಿ ಅನ್ನೋ ಒಂದೇ ಒಂದು ಕುಟುಂಬಕ್ಕೆ ಈ ಬಾರಿ ಟೆಂಡರ್, ಒಂದೇ ಕುಟುಂಬಕ್ಕೆ 9 ಕಡೆ ಟೆಂಡರನ್ನು ಕೊಡ್ತಾರೆ. ಆ ಮುಖಾಂತರ ಇಲ್ಲಿ ಅನೇಕ ಮಂತ್ರಿಗಳ ಕೈಚಳಕ ಇರುತ್ತೆ, ಅನೇಕರು ಇದ್ರ ಹಿಂದೆ ಇರ್ತಾರೆ. ಅಂದರೆ ಈ ಟೆಂಡರಲ್ಲೂ ಕೂಡ L1 ಮಾಡೋ ಮುಖಾಂತರ ಅಲ್ಲೂ ಕೂಡ ರಾಜಕೀಯವನ್ನು ಮಾಡ್ತಾರೆ. ಕಸದ ಮಾಫಿಯಾನ ಕಂಟ್ರೋಲ್ ಈ ಹಿಂದೆ ಬೆಂಗಳೂರಿನ ಮಂತ್ರಿ ಆದಂಥವರು ಕಂಟ್ರೋಲ್ ಮಾಡ್ತಾಯಿದ್ರು. ಮತ್ತು ಬೆಂಗಳೂರಿನ ಯಾರೆಲ್ಲ ಮಂತ್ರಿಗಳಾಗ್ತಾರೆ ಆ ಕಸದ ಮಾಫಿಯಾ ಜೊತೆ ಒಳ ಒಪ್ಪಂದಗಳು ಕೂಡ ಇರ್ತವೆ. ಇದರ ಪರಿಣಾಮ ಇವತ್ತು ಕಸವನ್ನು ಎಲ್ಲೋ ಒಂದು ಕಡೆ ಬೆಂಗಳೂರಿನ ಹೊರವಲಯದಲ್ಲಿ ಕಸವನ್ನು ಡಂಪ್ ಮಾಡಲಿಕ್ಕೆ ಹೋಗ್ತಾರೆ. ಅಲ್ಲಿರ್ತಕ್ಕಂಥ ಗ್ರಾಮಸ್ಥರ ಪರಿಸ್ಥಿತಿ ಹೇಳುತ್ತಿರೋದು. ಇಲ್ಲೇ ಘನತ್ಯಾಜ್ಯವನ್ನು ವಿಲೇವಾರಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಿಲ್ಲ, ಅನೇಕ ಕಡೆ ಮಾಡಿದ್ದಾರೆ. ಅದು ನಿಮಗೆ BTM ಲೇಔಟು ಇರ್ತಕ್ಕಂಥದ್ದು ಮತ್ತು ಅನೇಕ ಕಡೆ ಘನತ್ಯಾಜ್ಯ ವಿಲೇವಾರಿ ಅಲ್ಲೇ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಿರ್ತಕ್ಕಂಥ. ಆದರೆ ಈ ಒಂದು ಕಸ ಮಾಫಿಯಾ ಇದೆಯಲ್ಲ, ಎಲ್ಲ ರಾಜಕಾರಣಿಗಳಿಗೂ, ಸರ್ಕಾರಗಳಿಗೂ ಮತ್ತು ಆಯಾ ಕಾಂಟ್ರಾಕ್ಟರ್ಗಳಿಗೂ ಇದೊಂಥರ ಹುಲ್ಲುಗಾವಲು. ಜನರ ತೆರಿಗೆ ದುಡ್ಡನ್ನು ಒಡೆಯುವ ಒಂದು ಅತಿ ದೊಡ್ಡ ತಂತ್ರ. ಇದೀಗ ಕಸವನ್ನು ದೊಡ್ಡಬಳ್ಳಾಪುರಕ್ಕೆ ತರಬೇಡಿ ಅಂತೇಳಿ ದೊಡ್ಡಬಳ್ಳಾಪುರ ಎಮ್ ಎಲ್ ಎ ಕೂಡ ಗಲಾಟೆಯನ್ನು ಮಾಡ್ತಾರೆ. ಅಲ್ಲಿನ ಗ್ರಾಮಸ್ಥರು ನಮಗೆ ಅಭಿವೃದ್ಧಿಗೆ ಹಣ ಕೊಡಿ ಅಂತ ಕೂಡ ಕೇಳ್ತಿದ್ದಾರೆ. ಒಟ್ಟಾರೆ ಈ ಕಸ ಮಾಫಿಯಾದ ಬಗ್ಗೆ, ಈ ಕಸದ ಸಮಸ್ಯೆಗಳ ಬಗ್ಗೆ, ಈ ಕಸ ಎಂಬ ಅತಿದೊಡ್ಡ ಭ್ರಷ್ಟಾಚಾರದ ಬಗ್ಗೆ ಇವತ್ತು ನಾವು ನ್ಯೂಸ್ 18 ಕನ್ನಡದಲ್ಲಿ ಚರ್ಚೆಯನ್ನು ಮಾಡ್ತೀವಿ. ಬೆಂಗಳೂರಿನ ಕಸವನ್ನು ಯಾಕೆ BJPಯವರು ಡಂಪ್ ಮಾಡಲಿಕ್ಕೆ ಬಿಡ್ತಾ ಇಲ್ಲ, ಇಲ್ಲೂ ಕೂಡ ಕಸ ಪಾಲಿಟಿಕ್ಸ್ ಮಾಡ್ತಿದ್ದಾರೆ. ಬನ್ನಿ, ನಾನು ಭಾರತೀಯ ಜನತಾ ಪಕ್ಷದ ನಾಯಕರೊಂದಿಗೆ ನಾನು ಚರ್ಚೆಯನ್ನು ಮಾಡ್ತೀನಿ. ಯಾಕೆ ಕಸವನ್ನು ನೀವು ಡಂಪ್ ಮಾಡಲಿಕ್ಕೆ ಬಿಡ್ತಾ ಇಲ್ಲ ಸರ್? ಇಲ್ಲಿ ಕಸದಲ್ಲಿ ಯಾರು ಪಾಲಿಟಿಕ್ಸ್ ಮಾಡ್ತಾ ಇಲ್ಲ ಸರ್. ಅಲ್ಲಿ ನಾವು ಬೆಂಗಳೂರು ಆಗ್ಬೋದು, ಕರ್ನಾಟಕ ಆಗ್ಬೋದು, ಪಕ್ಷಾತೀತವಾಗಿ ಒಂದು ರಾಜ್ಯ ಮತ್ತು ಒಂದು ರಾಜಧಾನಿಯನ್ನು ಪಕ್ಷಾತೀತವಾಗಿ ನೋಡಬೇಕಾಗತ್ತೆ ರಾಜ್ಯದ ಮತ್ತು ಜನರ ದೃಷ್ಟಿಯಿಂದ. ನಾವು ಹೇಳ್ತಾ ಇರೋಂಥದ್ದು ಧೀರಜ್ ಮುನ್ರಾಜ್ ಅವರು ಹೇಳಿದಂಥದ್ದು, ದೊಡ್ಡಬಳ್ಳಾಪುರಿಗೆ ಏನು ಅಲಾಟ್ ಆಗಿದೆ 700 ಮೆಟ್ರಿಕ್ ಟನ್ದು, ಅದು 2014ರಿಂದನೂ ನಡ್ಕೊಂಬಂದಿರೋವಂಥದ್ದು. ಇವಾಗಲೂ ಅದೇ ಇದು ಡಂಪ್ ಆಗ್ತಾ ಇರೋವಂಥದ್ದು. ಅವರ ವಿರೋಧ ಏನಿತ್ತು ಅಂತಂದರೆ, ಬ್ಯಾಟ್ರಾಯನಪುರ ಹಾಗೂ ಮಹದೇವಪುರದಲ್ಲಿ ಅಲಾಟ್ ಆಗಿರೋಂಥ ಸುಮಾರು 4,000 ಟನ್ ಕಸದವನ್ನು ಹೆಚ್ಚುವರಿಯಾಗಿ ದೊಡ್ಡಬಳ್ಳಾಪುರಕ್ಕೆ ಸುರಿತಾ ಇರೋದು. ಅಲ್ಲಿನ ಸ್ಥಳೀಯ ಜನರಿಗೆ ಕ್ಷೇತ್ರಾಭಿವೃದ್ಧಿಯ ದುಡ್ಡು ಕೊಟ್ಟಿದ್ದೀರಾ, ಕಳೆದ 2 ವರ್ಷದಿಂದ ಇದು ಮಾಡ್ತಾ ಇರೋವಂಥದ್ದು. ಮತ್ತು ಅಲ್ಲಿ ಅವರ ಆರೋಗ್ಯ ಸಮಸ್ಯೆ ಆಗ್ಬೋದು, ಅವರ ಒಂದು ಇದಕ್ಕೆ ಕೃಷಿ ಚಟುವಟಿಕೆಗೆ ತೊಂದರೆ ಆಗ್ತಾಯಿತ್ತು. ಅದಕ್ಕೆ ಅವರು ವಿರೋಧ ಪಕ್ಷ ಮಾಡಿಸಿರೋಂಥದ್ದು. ಆದರೆ ಸಂಬಂಧಪಟ್ಟಂಥ ಉಪಮುಖ್ಯಮಂತ್ರಿಗಳೇನಿರ್ತಾರೆ ಅವರು ಸಂಬಂಧಪಟ್ಟಂಥ ಎಲ್ಲ ಇವ್ರನ್ನ ಶಾಸಕರನ್ನ ಕರೆದುಬಿಟ್ಟು ಅವ್ರನ್ನ ವಿಶ್ವಾಸಕ್ಕೆ ತಗೊಂಡು ಈ ಒಂದು ಸಮಸ್ಯೆನ ಬಗೆಹರಿಸಬೇಕಾಗಿತ್ತು. ಆದರೆ ಅವ್ರು ಹೇಳಿದ್ದೇನಂತಂದರೆ, ಕಸನ ಶಾಸಕರ ಮನೆ ಮುಂದೆ ಸುರಿತೀವಿ, BJP ಕಚೇರಿ ಮುಂದೆ ಸುರಿತೀವಿ ಅಂತ. ಅವರು ಬೆಂಗಳೂರಿನ ಇನ್ಚಾರ್ಜ್ ಮಿನಿಸ್ಟರ್ ಆಗಿ ಈ ಥರ ಹೇಳುವಂಥದ್ದು ಅವರ ಒಂದು ಘನತೆಗೆ ಶೋಭೆ ತರೋದಲ್ಲ. ಅವ್ರಿಗೆ ಹೇಳಬೇಕಾಗಿರುವಂಥದ್ದು, ನಿಮ್ಮ ಇದಕ್ಕೆ ಏನಂತಾರೆ ಹೆದರಿಕೆಗೆ ಯಾವುದೇ BJP ಅವರು ಜಗ್ಗಲ್ಲ, ಬಗ್ಗಲ್ಲ. ಒಂದು ಮಾತು ಹೇಳಿದ್ರೆ, ಘನತ್ಯಾಜ್ಯ ವಿಲೇವಾರಿ ಘಟಕದ ನೋಡ್ಕೊಳ್ಳೋಕೆ ಒಬ್ಬರು ಅಧಿಕಾರಿ ಇದ್ದಾರೆ, ಕರಿಗೌಡ್ರು ಅಂತ ಹೇಳಿ ಅವ್ರ ಹೆಸರು. ಸನ್ಮಾನ್ಯ DK ಶಿವಕುಮಾರ್ ಅವ್ರನ್ನ ನೇಮಕ ಮಾಡ್ಕೊಂಡಿದ್ದಾರೆ. ಈಸ್ ಎ ಕ್ಲೆವರ್ ಆಫೀಸರ್, ಎಫಿಸಿಯೆಂಟ್ ಆಫೀಸರ್ ಅಂತೇಳಿ. ಕರಿಗೌಡ್ರಿಗೆ ಕಸ ಬಿದ್ದಿದೆ ಅಂತೇಳಿ ಕಾಲ್ ಮಾಡಿ ಅವ್ರು ಕಾಲ್ ಪಿಕ್ ಮಾಡಲ್ಲ. ಕರಿಗೌಡ್ರ ನಿರ್ಲಕ್ಷ್ಯದಿಂದಲೇ ಬೆಂಗಳೂರಿನಲ್ಲಿ ಕಸ ಜಾಸ್ತಿ ಆಗ್ತಿದೆ ವಿನಃ ಕಡಿಮೆ ಆಗ್ತಿಲ್ಲ. ಕರಿಗೌಡ್ರವರ ನಿರ್ವಹಣೆ ವಿಫಲ ಆಗಿದ್ದರಿಂದಲೇ ಇವತ್ತು ಶಾಸಕರುಗಳು ಗಲಾಟೆಯನ್ನು ಮಾಡ್ತಾರೆ. ಈ ಕರಿಗೌಡ್ರ ಅಂಥವ್ರನ್ನ ಇಟ್ಕೊಂಡು ಕಾಲ್ ಎತ್ತಿದ್ದವ್ರನ್ನ ಫೋನ್ ಮಾಡಿ ಸಮಸ್ಯೆ ಹೇಳಿದ್ರು ಕಾಲ್ ಎತ್ತಲ್ಲ. ಇಂಥವ್ರೆಲ್ಲರೂ ಕೂಡ ಇವತ್ತು ಬೆಂಗಳೂರಿನಲ್ಲಿ ಅಧಿಕಾರಿಗಳಿದ್ದಾರೆ. ಒಂದು ಮಾತನ್ನು ಹೇಳಿದರು, ಆಯಿತಾ, BJPಯವರು ಅಂತೇಳಿ. ನಿಮ್ಮ ಉಪಮುಖ್ಯಮಂತ್ರಿ ಬಗ್ಗೆ ಒಂದು ಮಾತನ್ನು ಹೇಳಿದರು, ಅವರು ಎದುರಿಸ್ತಾರೆ ಅಂತ ಹೇಳಿದರು. ನಾವು ಜಗ್ಗಲ್ಲ ಬಗ್ಗಲ್ಲ ಅಂತ ಎದುರಿಸೋ ಕಾಲ ಹೋಯ್ತು ಅಂತ ಹೇಳಿದರು. ಸರ್, ಇಲ್ಲಿ ಯಾರನ್ನೂ ಎದುರಿಸ್ತಾ ಇಲ್ಲ ಸರ್. ಯಾರಿಗೆ ಜನಸೇವೆ ಮಾಡಬೇಕು ಅಂತ ಅಧಿಕಾರಕ್ಕೆ ಬಂದಿದ್ದಾರೆ ಅವ್ರಿಗೆ ಒಂದು ಬದ್ಧತೆ ಇರುತ್ತೆ. ಆ ಬದ್ಧತೆ ಏನು ಅಂತ ನಾನು ಹೇಳ್ತೀನಿ ಕೇಳಿ ಸರ್. ಇವಾಗ 2001ರಲ್ಲಿ 50 ಲಕ್ಷ ಜನಸಂಖ್ಯೆ ಇದ್ದಂಥ ಬೆಂಗಳೂರು ಇವತ್ತು 1.4 ಕೋಟಿ ಬೆಳೆದಾಗ ಒಬ್ಬ ರಾಜಕಾರಣಿಯಾದವರು, ಒಬ್ಬ ಜನಸೇವೆಗೆ ಅಧಿಕಾರ ತಗೊಂಡು ಜನಸೇವೆಗೋಸ್ಕರ ನಿಂತಿರೋರು, ಅವರು ಸೂಕ್ತ ಕ್ರಮಗಳನ್ನ ತಗೊಳ್ತಾರೆ. ಅವತ್ತು ನಾವು ಹೇಳಿದಂಥದ್ದೇನು, ನಾವು ಸರ್ಕಾರ ಬಂದಾಗ ತ್ಯಾಜ್ಯ ವಿಲೇವಾರಿಯನ್ನು ನಾವು ಸಮರ್ಪಕವಾಗಿ ಮಾಡ್ತೀವಿ ಅಂತ ಹೇಳಿದ್ವಿ. ಅದಕ್ಕೋಸ್ಕರ ಸುಮಾರು ಕ್ರಮಗಳನ್ನ ತಗೊಂಡಿದ್ದೀವಿ. ಇದೇ BJPಯವರು ಅಧಿಕಾರದಲ್ಲಿದ್ದಾಗ 2018ರಲ್ಲಿ ನಾವು ಅಧಿಕಾರ ಬಿಟ್ಕೊಟ್ಟಾಗ 28ನೇ ಸ್ಥಾನಕ್ಕೆ ಇತ್ತು ಯಾವುದು ಸ್ವಚ್ಛ ಸರ್ವೇಕ್ಷಣಾ ರ್ಯಾಂಕಲ್ಲಿ. ಈ ಅವರು ಅಧಿಕಾರ ಬಿಟ್ಕೊಟ್ಟಾಗ 2023ರಲ್ಲಿ 46ನೇ ಸ್ಥಾನಕ್ಕೆ ಹೋಗಿದ್ವಿ. ಬಟ್ ಇವತ್ತು ನಾವು ಮತ್ತೆ 36ನೇ ಸ್ಥಾನಕ್ಕೆ ಬಂದಿದ್ದೀವಿ ಅಂದರೆ ಅದು ನಾವು ತಗೊಂಡಂಥ ದಿಟ್ಟ ಕ್ರಮಗಳಲ್ಲಿ ಒಂದು. 27 ನೀವು ಹೇಳ್ತಾ ಇದ್ರಿ
ಬೆಂಗಳೂರು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ನ ತೊಗೊಂಡಿದ್ದಾರೆ ಯಾರು ಅಂತ. ಸರ್, ಬೆಂಗಳೂರು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ನ ಕಾಂಗ್ರೆಸ್ ಸರ್ಕಾರ ಯಾರು ನಿರ್ವಹಣೆ ಮಾಡ್ತಾರೆ ಅಂಥವ್ರಿಗೆ ಕೊಟ್ಟಿದ್ದೀವಿ. ಅದಕ್ಕೆ 27 ಕೇಂದ್ರಗಳನ್ನಾಗಿ ನಾವು ವಿಂಗಡಣೆ ಮಾಡಿ ತ್ಯಾಜ್ಯ ವಿಲೇವಾರಿನ ಸಮರ್ಪಕವಾಗಿ ನಾವು ಮಾಡ್ತಾ ಇದ್ದೀವಿ. ಅದರ ಜೊತೆಗೆ 33 ಪ್ಯಾಕೇಜಲ್ಲಿ ಇದನ್ನು ವಿಂಗಡಿಸಿ ಎಲ್ಲಿ ಕೇಂದ್ರದಲ್ಲಿ ಎಲ್ಲೆಲ್ಲಿ ಜಾಸ್ತಿ ಕಸ ಬರುತ್ತೆ ಅದನ್ನು ಮಾಡೋವಂಥ ಕೆಲಸಗಳನ್ನ, ವಿಲೇವಾರಿ ಮಾಡೋವಂಥ ಕೆಲಸಗಳನ್ನ ನಾವು ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ನಾವು 1400 ಕೋಟಿಗಳಷ್ಟು ಫಂಡನ್ನು ಪ್ರತಿ ವರ್ಷ ಈ ತ್ಯಾಜ್ಯ ವಿಲೇವಾರಿಗೋಸ್ಕರ ಕೊಡ್ತಾ ಇದ್ದೀವಿ. BJP ಸರ್ಕಾರ ಏನು ಹೇಳ್ತು ಅದನ್ನು ಮಾಡಲಿಲ್ಲ. ಬಟ್ ನಾವು ಜನರು ನಮಗೆ ಅಧಿಕಾರ ಕೊಟ್ಟ ಮೇಲೆ ನಾವು ಏನು ಹೇಳ್ತಾ ಇದ್ದೀವಿ ಅದನ್ನೇ ಮಾಡ್ತಾ ಇದ್ದೀವಿ. ಜನರು ಅಧಿಕಾರ ಕೊಟ್ಟಿದ್ದಾರೆ, ನಾವು ಏನು ಹೇಳ್ತೀವೋ ಅದನ್ನು ಮಾಡ್ತಿದ್ದೀವಿ ಅಂತ ಹೇಳ್ತಾರೆ. ಬೆಂಗಳೂರಿನ ಅನೇಕ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳು, ಸಾಫ್ಟ್ವೇರ್ ಕಂಪನಿಗಳು, ಹೋಟೆಲ್ಗಳು ಕಸವನ್ನು ಇವತ್ತು BBMP ಅಧಿಕಾರಿಗಳನ್ನು ಬುಕ್ಕಿಂಗ್ ಮಾಡ್ಕೊಂಡು ಕಸವನ್ನು ಎಲ್ಲಿ ಬೇಕಲ್ಲಿ ಹಾಕ್ತಾಯಿದ್ದಾರೆ. ಅವ್ರಿಗೂ ಕೂಡ ಜವಾಬ್ದಾರಿ ಇರ್ತಕ್ಕಂಥದ್ದು. ಬೆಂಗಳೂರಲ್ಲಿ ಲಾಭ ಮಾಡ್ಬೋದು, ಬಿಸ್ನೆಸ್ ಮಾಡ್ಬೋದು, ಕಸ ಎಲ್ಲಿ ಬೇಕಂದ್ರೆ ಅಲ್ಲಿ ಹಾಕ್ಬೋದು. ಅಂದರೆ ಜನರನ್ನು ಕೂಡ ಅವೇರ್ನೆಸ್ ಮಾಡಲಿಕ್ಕೆ ಆಗ್ತಾ ಇಲ್ವಾ ಇಂಥ ಅಧಿಕಾರಿಗಳಿಂದ? ನೋಡಿ, ಅಧಿಕಾರಿಗಳ ಲೋಪದೋಷ ಜಾಸ್ತಿ ಎದ್ದು ಕಾಣ್ತಾ ಇದೆ. ಯಾಕಂದರೆ ನಮ್ಮಲ್ಲಿ ಏನು ಸಮಸ್ಯೆ ಅಂದರೆ ಎಲ್ಲ ಕಾನೂನು ತುಂಬ ಚೆನ್ನಾಗಿದೆ, ಆದರೆ ಎನ್ಫೋರ್ಸ್ಮೆಂಟ್ ಸಿಸ್ಟಮ್ ಇದೆಯಲ್ಲ ಅದು ನಾವು ಫೇಲ್ ಆಗ್ತಾ ಇದ್ದೀವಿ ಎಲ್ಲ ಕಡೆನೂ. ನಮ್ಮ ಬೆಂಗಳೂರಿನಲ್ಲಾಗ್ಬಾರ್ದು, ಇಡೀ ರಾಜ್ಯದಲ್ಲಾಗಿರ್ಬೋದು, ಎನ್ಫೋರ್ಸ್ಮೆಂಟ್ ಏನಿದೆ ಅದು ನಾವು ಲ್ಯಾಕ್ ಆಫ್ ದಿ ಎನ್ಫೋರ್ಸ್ಮೆಂಟ್, ನಮ್ಮಲ್ಲಿ ಸಿಸ್ಟಮೇ ಸರಿ ಇಲ್ಲ. ಅದಕ್ಕೆ ಬೇಕಾದಂಥ ಸಿಬ್ಬಂದಿಗಳ ಕೊರತೆಗಳು ಇದೆ. ಆ ಸಿಬ್ಬಂದಿಗಳು ಸರಿಯಾಗಿ ಕೆಲಸ ಮಾಡ್ತಾರೆ. ಒಂದು ಬಾರಿ ಸರ್ಕಾರಿ ಕೆಲಸದಿಂದ ಏನಾದರೂ ಅವ್ರು ಸಿಕ್ಕರೆ ಅವ್ರ ಕೆಲಸಗಳನ್ನೇ ಮಾಡೋದಿಲ್ಲ. ಅದನ್ನು ಎಚ್ಚರಿಕೆ ವಹಿಸಬೇಕಾಗಿರ್ತಕ್ಕಂಥದ್ದು ಯಾರು? ನೀವು ಹೇಳಿದ್ರಲ್ಲ ಕರಿಗೌಡ್ರು ಅಂತವರು ಆಗಲಿಲ್ಲ ಅಂದರೆ 4 ವಿಭಾಗಕ್ಕೂ 4 IAS ಆಫೀಸರ್ಗಳಂದ್ರೆ ನೇಮಿಸಿ. ಇವರೇ ಹೇಳಿದರು, ಈಗ ಕಳೆದ 5 ವರ್ಷಗಳಿಂದ 1200 ಕೋಟಿ, 1100 ಕೋಟಿ, 1020 ಕೋಟಿ, ಈ ಬಾರಿ 2025-26 1400 ಕೋಟಿಯಷ್ಟು ಹಣ ಸಂಗ್ರಹಣ ಮಾಡಿದೆ, ಟ್ಯಾಕ್ಸ್ ಸಂಗ್ರಹಣ ಮಾಡಿದೆ ನಮ್ಮ BBMP ಆಗಿರ್ಬೋದು, GBA ಆಗಿರ್ಬೋದು. ಅಂದರೆ 1,28,00,000 ಜನ ಇರತಕ್ಕಂಥ ನಮ್ಮ ಬೆಂಗಳೂರಿನಲ್ಲಿ ಈಗ ಪ್ರತಿಯೊಬ್ಬ ಪ್ರಜೆಗೆ 1094 ರೂಪಾಯಿ ಕಲೆಕ್ಟ್ ಮಾಡ್ತಿರೋ. ಪ್ರತಿಯೊಬ್ಬ ಪ್ರಜೆಯಿಂದನೂ ಅವ್ನು ಮಲ್ಕೊಂಡಿರಲಿ, ಎದ್ದಿರಲಿ, ಯಾವನೇ ಮಗು ಆಗಿರಲಿ, ಯಾರೇ ಆಗಿರಲಿ, ಅವನಿಂದ ನೀವು ವಸೂಲಿ ಮಾಡಿದ್ಮೇಲೆ ಕಸ ನಿರ್ವಹಣೆ ಮಾಡಬೇಕಾಗಿರೋ ಜವಾಬ್ದಾರಿ ಯಾರ್ದಾಗಿರಬೇಕು? ಸರ್ಕಾರದಾಗಿರಬೇಕು, ಅಧಿಕಾರಿಗಳದಾಗಿರಬೇಕು ಮತ್ತು GBAದಾಗಿರಬೇಕು. ಅದನ್ನು ಹೊರತುಪಡಿಸಿ ಇವರು ಧಮಕಿ ಹಾಕ್ತಾರಲ್ಲ, ಇದು ದೊಡ್ಡ ತಪ್ಪು. ನಿಮ್ಮನ್ನು ಆಯ್ಕೆ ಮಾಡಿರ್ತಕ್ಕಂಥದ್ದು ಜನಸೇವೆ ಮಾಡೋದಕ್ಕೆ. ನೀವು ರಾಜರಲ್ಲ, ಔರಂಗಜೇಬ್ರಲ್ಲ, ನೀವು ಅಕ್ಬರ್ ಅಲ್ಲ, ನೀವು ಜನಸೇವೆ ಮಾಡೋದು ಅಂತ ಹೇಳಿ ನೀವು ವಹಿಸ್ಕೊಂಡು ಬಂದಿದ್ದೀರ. ನಾನು DK ಶಿವಕುಮಾರ್ ಅವ್ರಿಗೆ ಹೇಳ್ತೀನಿ, ನೀವು ಈ ಖಾತೆ ವಹಿಸ್ಕೊಳ್ಳೋದಕ್ಕೆ ಅರ್ಹರಲ್ಲ. ಒಂದು ಮಾತನ್ನು ಹೇಳಿದ್ರು ನಿಮ್ಮ ಬೆಂಗಳೂರು ನಗರಾಭಿವೃದ್ಧಿ ಸಚಿವರ ಮೇಲೆ. ಜನರ ಹತ್ರ ನೀವು ದುಡ್ಡು ತೊಗೊತೀರಾ, ಕಸ ವಿಲೇವಾರಿ ಮಾಡೋದು ನಿಮ್ಮ ಜವಾಬ್ದಾರಿ, ಆ ಜವಾಬ್ದಾರಿ ನಿರ್ವಹಿಸಿ ಧಮಕಿ ಹಾಕೋದಲ್ಲ ಅಂತ ಒಂದು ಮಾತನ್ನು ಕೂಡ ಹೇಳಿದರು. ಸರ್, ಆ್ಯಕ್ಚುಲಿ ಹೇಳ್ಬೇಕಂದ್ರೆ BJP ಅವರು ಅಧಿಕಾರಿ ಬಗ್ಗೆನೇ ಹೇಳಿದ್ರು, ಕರಿಗೌಡ್ರು ಅಂತೇಳಿ ಘನತ್ಯಾಜ್ಯ ವಿಲೇವಾರಿ ಮುಖ್ಯಸ್ಥರು. ಕರಿಗೌಡ್ರ ಬಗ್ಗೆ ಸ್ವಲ್ಪ ನೀವು ಒಂಚೂರು ನೀವು ಹೊಗಳ್ತೀರಾ, ಅವ್ರನ್ನ ಮೇಲೆ ಅಟ್ಟಕ್ಕೇರಿಸ್ತೀರಾ? ಸರ್, ಇಲ್ಲ, ಇದು ನೋಡಿ, ನಾಗರಿಕರ ಜವಾಬ್ದಾರಿಯಿಂದ ಹಿಡಿದು ಸರ್ಕಾರದ ಜವಾಬ್ದಾರಿಯಿಂದ ಹಿಡಿದು ಎಲ್ಲರ ಜವಾಬ್ದಾರಿ, ಅಧಿಕಾರಿಗಳ ಜವಾಬ್ದಾರಿನೂ ಸಹ ಇದೆ. ನಾನು ಒಪ್ಕೋತೀನಿ, ನಾಗರಿಕರದು ಮೊದಲನೇ ಜವಾಬ್ದಾರಿ ಆಗಿರುತ್ತೆ. ಯಾಕಂದರೆ ಘನತ್ಯಾಜ್ಯವನ್ನು ನಾಗರಿಕರು ವಿಂಗಡಣೆ ಮಾಡಿ ಕಳಿಸ್ಬೇಕಾಗತ್ತೆ. ಅದನ್ನು ನಾಗರಿಕರು ಸರಿಯಾಗಿ ಮಾಡಿಲ್ಲ ಅಂದರೆ ಅದು ತುಂಬ ಪ್ರಾಬ್ಲಮ್ ಆಗುತ್ತೆ ಅಂತ ಇವಾಗ ಇವ್ರು ಹೇಳ್ತಿದ್ದಾರೆ. ಇವ್ರ ಮನೆ ಮುಂದೆ ಸುರಿಯೋದಲ್ಲ, ನಾಗರಿಕರ ಮನೆ ಮುಂದೆನೇ ಸುರೀರಿ, ಹಂಗಾದ್ರೂ ಬುದ್ಧಿ ಬರಲಿ ಅಂತ ಅವತ್ತಿನ ದಿವಸ ನಮ್ಮ DCM ಸಾಹೇಬ್ರು ಹೇಳಿದ್ರು. ಅದಲ್ಲದೆ ನೋಡಿ, BJP ಅವರು ಗಬ್ಬನ್ನು ಆರ್ತಿತ್ತು, ಬೆಂಗಳೂರಲ್ಲಿ ಗಬ್ಬನ್ನು ಆರ್ತಿತ್ತು. ಎಷ್ಟೋ 15 ದಿನಗಳ ಕಾಲ ಕಸ ತೆಗ್ದಿರ್ಲಿಲ್ಲ ಅಲ್ಲ. ಇವರೇ ಅದನ್ನ ಕಂಟಿನ್ಯೂ ಮಾಡಬೇಕಾಯ್ತು. ಕೇವಲ ಒಂದೇ ಒಂದು ದಿನಕ್ಕೆ ಮಾಡಿದ್ರು. ಪ್ರತಿದಿನ ಯಾವನಾದರೂ ಆಗಲಿ ಬೆಂಗಳೂರಿನಲ್ಲಿ ಇದ್ದಾನೆ ಅಂದರೆ ನಮ್ಮ ಪಾಲಿಸಿಗಳನ್ನು ಅವನು ನಿರ್ವಹಿಸಬೇಕು. ಸರ್, ಒಬ್ಬ ದೊಡ್ಡಬಳ್ಳಾಪುರ ಜನಪ್ರತಿನಿಧಿ, ಯುವ ಶಾಸಕರು ತನ್ನ ಕ್ಷೇತ್ರದ ಜನತೆ ಕಾಳಜಿ ಬಗ್ಗೆ ಮಾತಾಡಿದಾಗ ಇವರು ಉಪಮುಖ್ಯಮಂತ್ರಿ ಅನ್ನೋ ಉನ್ನತ ಹುದ್ದೆಯಲ್ಲಿದ್ದವರು ಒಬ್ಬ ರೌಡಿ ಥರ ಧಮಕಿ ಹಾಕ್ತಾರೆ ಅಂದರೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಯಾವ ರೀತಿ ಇದೆ? ಇಡೀ ಬೆಂಗಳೂರಿಗೆ ಜಗತ್ತಿನ ಜನರು ಬರ್ತಾ ಇದ್ದಾರೆ. ಅದರಲ್ಲೂ ಕೂಡ ಕರ್ನಾಟಕದವರು ಜಾಸ್ತಿ ಇರ್ತಕ್ಕಂಥದ್ದು. ಅವರಿಗೆ ನಾವು ಪಾಠ ಕಲಿಸ್ತಿಲ್ಲ, ಘನತ್ಯಾಜ್ಯ ವಿಲೇವಾರಿ ಬಗ್ಗೆ ಹೇಳ್ಕೊಡ್ತಿಲ್ಲ. ಅವ್ರು ಇಲ್ಲಿ ಏನು ಮಾಡ್ತಿದ್ದಾರೆ ಅಂದರೆ ದುಡಿಯೋಕ್ಕೆ ಬಂದಿದ್ದಾರೆ, ದುಡ್ಡು ಮಾಡೋಕ್ಕೆ ಬಂದಿದ್ದಾರೆ, ಮತ್ತು ಇಲ್ಲಿ ಅವ್ರನ್ನ ಲೈಫನ್ನ ಸೆಟ್ಲ್ ಮಾಡ್ಕೊಳಕ್ಕೆ ಬಂದಿದ್ದಾರೆ. ಇಲ್ಲ ನೋಡಿ ಸರ್, ಜನ ಇವತ್ತು ಸರ್ಕಾರ ಏನು ಹೇಳುತ್ತೆ ಆ ರೀತಿ ಮಾಡ್ತಾರೆ. ಈಗ ಡ್ರೈ ವೇಸ್ಟು ವೆಟ್ ವೇಸ್ಟ್ನ ಸಪ್ರೇಟ್ ಮಾಡಿಕೊಡಿ ಇಂದಾಗಲೂ ಕೂಡ ಜನರು ತೀರ್ಮಾನ ತಗೊಂಡು 2 ಬುಟ್ಟಿ ಇಟ್ಕೊಂಡು ಒಂದರಲ್ಲಿ ವೆಟ್ ಕಸ ಕೊಟ್ಟರು, ಇನ್ನೊಂದು ಡ್ರೈ ಕಸ ಕೊಡೋದಕ್ಕೆ ಪ್ರಯತ್ನ ಪಟ್ಟರು. ಆದರೆ ಈ ಸರ್ಕಾರಕ್ಕೆ
ಯಾವುದೇ ಒಂದು ಸಮಸ್ಯೆ ಬಂದಾಗ ನಾನು ಪರಿಹಾರ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಜನರ ಪರವಾಗಿ ನಿಂತ್ಕೊಂಡು ವಿಶ್ವಾಸ ಮೂಡಿಸೋಂಥ ಕೆಲಸನೇ ಮಾಡಲ್ಲ. ಆದರೆ ಇವ್ರಿಗೆ ಸೆಟ್ಲ್ಮೆಂಟ್ ಬಗ್ಗೆ ಮಾತಾಡ್ತಾರೆ, ಧಮ್ಕಿ ಮಾತಾಡ್ತಾರೆ. ಯಾಕೆಂದರೆ ಕಾಂಗ್ರೆಸ್ ಅಂದರೆ ಧಮ್ಕಿ ಅವರು ಅಂತ ಹೇಳ್ತಿದ್ವಿ, ಇದು ಇವತ್ತು ಕೂಡ ಪ್ರೂವ್ ಆಗ್ತಾ ಇದೆ. ಯಾಕೆಂದರೆ ಕಾಂಗ್ರೆಸ್ ಸಂಸ್ಕೃತಿ ಅಂದರೆ ಧಮ್ಕಿ ಹಾಕೋದು. ಇವತ್ತು MLAಗಳಿಗೂ ಕೂಡ ಇವರು ಜನಪ್ರತಿನಿಧಿಗಳು, ಇವ್ರು ಹೆಂಗೆ ಜನಪ್ರತಿನಿಧಿಯಾಗಿ ಬಂದವ್ರೆ, ಅವರು ಕೂಡ ಜನಪ್ರತಿನಿಧಿಗಳೇ ಮನವಿ ಮಾಡ್ಕೊಂಡಿರ್ತಕ್ಕಂಥದ್ದು. ಜನಪ್ರತಿನಿಧಿಗಳಿಗೂ ಕೂಡ ಜವಾಬ್ದಾರಿ ಬೇಕಲ್ವಾ, ಅವೇರ್ನೆಸ್ ಮಾಡಬೇಕಲ್ಲ. ವೋಟ್ ಕೇಳಕ್ಕೆ ಮನೆಗೆ ಹೋಗ್ತಾರೆ, ಆದರೆ ಇಂಥ ವಿಚಾರದಲ್ಲಿ ಮನೆಗೆ ಹೋಗಿ ಅವೇರ್ನೆಸ್ ಮಾಡೋಕ್ಕಾಗಲ್ವಾ? ಸರ್ BJP ಶಾಸಕರು ಎಲ್ಲೆಲ್ಲಿ ಇದ್ದಾರೋ ಅಲ್ಲೆಲ್ಲ ಪ್ರತಿನಿತ್ಯ ಮಾಡ್ತಾನೆ ಇದ್ದಾರೆ. ಜೊತೆಗೆ ನೋಡಿ, ಅಲ್ಲ ನಿಮ್ಮ ಸಂಸ್ಕೃತಿ ಗೊತ್ತಾಗ್ತದೆ ಸರ್. ಇವತ್ತಿಗೆ ನೋಡಿ, ನಮ್ಮ ಯುವ ನಾಯಕರಾದಂಥ ಧೀರಜ್ ಮುನ್ರಾಜ್ ಅವರು ಅವರ ಕ್ಷೇತ್ರದ ಜನ ಪರವಾಗಿ ನಿಂತ್ಕೊಂಡ್ರು, ಜನರು ಅವ್ರ ಜೊತೆ ನಿಂತ್ಕೊಂಡ್ರು. ಯಾಕೆಂದ್ರೆ ಸರ್ ಅಲ್ಲಿರುವವರ ಮೂಲ ಸಮಸ್ಯೆ ಏನಾಗುತ್ತೆ ಗೊತ್ತಾ ಸರ್? ಕಾಯಿಲೆ ಬರುತ್ತೆ ಸರ್, ಚಿಕ್ಕ ಮಕ್ಕಳಿಗೆ ಡೆಂಗು ಬರುತ್ತೆ ಸರ್, ಕಾಯಿಲೆ ಬಂದು ಮಕ್ಕಳು ಸಾವನ್ನಪ್ತಾರೆ ಹೋಗ್ತಾ ಇದ್ರೆ. ಆಮೇಲೆ ಹ್ಯಾಂಡಿಕ್ಯಾಪ್ ಸರ್. ಜೊತೆಗೆ ನೋಡಿ ಸರ್, ಈಗ ಇವರು ಟೆಂಡರ್ ಕೂಗ್ತಾರೆ, ಅವ್ರು ಕೊಡ್ತಾರೆ, ಎಲ್ಲರಿಗೂ ಕೊಡ್ಬೋದು ಸರ್. ಇವಾಗ ಪ್ರತಿ ದಿವಸ ಗಾಡಿಗಳೇ ಬರಲ್ಲ ಸರ್, ವಾರಕ್ಕೊಂದು ದಿವಸ ಗಾಡಿಗಳು ಬರುತ್ತೆ. ಯಾರ್ದು ಲೋಪ? ಹೌದು, ಗಾಡಿಗಳೇ ಬರಲ್ಲ. ರಾಶಿ ಕಸ ಸಾಲ್ ರೋಡಲ್ಲೇ ಇರ್ತದೆ, ಕೊಳಿತ ಅಲ್ಲ. ಇವತ್ತು ಹೇಳ್ತಾ ಇದ್ರಿ ಗೊತ್ತಾ, ಇವಾಗ ಕಸದ ಗಾಡಿಗಳು ಮನೆಗೆ ಬರದೇ ಇದ್ದಾಗ ಜನಗಳು ಏನ್ ಮಾಡ್ತಾರೆ? ಕಸದ ಗಾಡಿ ಚೆನ್ನಾಗಿ ಬಂದೇ ಇದ್ದಾಗ ರೋಡ್ ಬೀದಿಗಳಲ್ಲಿ ಹಾಕ್ತಾರೆ. ಇವಾಗ ಇವ್ರು ಹೇಳ್ತಾ ಇದ್ರು ಗೊತ್ತಾ, ಕಸಕ್ಕೆ ನಾವೇನು ಟ್ಯಾಕ್ಸ್ ಹಾಕ್ತೀವಿ ಅನ್ಬಿಟ್ಟು. ಹೌದಪ್ಪ, ನಾವು ಟ್ಯಾಕ್ಸ್ ಕಟ್ತಾ ಇದೀವಿ. ಅದೇ ರೀತಿ ಕಸದ ಗಾಡಿ ಏನಂತ ಹೇಳಿದ್ರೆ, ಮನೆಗಳ ಮುಂದೆ ಬರದೇ ಇದ್ದಾಗ ನಾವು ತಗೊಂಡೋಗ್ಬಿಟ್ಟು GBA ಆಫೀಸ್ ಮುಂದೆ, ಇಲ್ಲಾಂದ್ರೆ ಇದೇ ಕಾಂಗ್ರೆಸ್ ಆಫೀಸ್ ಮುಂದೆ ಬಿಸಾಕದ ಕಸನ ಇದು ಕೊಪ್ತಾರ ಅವರು. ಸರ್, ಇವತ್ತು ಇವ್ರಿಗೆ ಕಸದ್ದು ಒಂದು ವಿಲೇವಾರಿ ಇದು, ಅದಕ್ಕೆ ಒಂದು ಫುಲ್ ಸ್ಟಾಪ್ ಮಾಡಬೇಕು ಅನ್ನೋದಿಲ್ಲ. ಇವ್ರಿಗೆ ಅದರಿಂದ ಕೋಟಿ ದುಡ್ಡು ಬರ್ತೈತೆ ಸ್ವಾಮಿ. ಯಾಕಂದ್ರೆ ಕೇಳಿ ಸರ್, ಬೆಂಗಳೂರು ಗಬ್ಬು ನಾರಿಸ್ಬೇಕಾ? BJPದಗಳು ಕೂಡ ಗಾರ್ಬೇಜ್ ಸಿಟಿ ಮಾಡಿದ್ರು. ಇವರು ಫಾರಿನ್ ಟ್ರಿಪ್ಗಳಂತ ಹೋಗ್ತಾರೆ. ಫಾರಿನ್ ಟ್ರಿಪ್ ಹೋಗೋದು ಬೇಡ ಸ್ವಾಮಿ, ಇಲ್ಲೇ ಎಲ್ಸಿಟಾ ಅಂತ ಇದೆ, ಎಲೆಕ್ಟ್ರಾನಿಕ್ ಸಿಟಿ ಟೌನ್ಶಿಪ್ ಅಥಾರಿಟಿ. ಅಲ್ಲಿ ಹೋಗಿ ಹೆಂಗೆ ಸೆಗ್ರಿಗೇಷನ್ ಹೆಂಗೆ ಮಾಡ್ತಾ ಇದ್ದಾರೆ, ಕಸ ವಿಲೇವಾರಿ ಹೆಂಗೆ ಮಾಡ್ತಾ ಇದ್ದಾರೆ ಅಂತ ನೋಡ್ಕೊಂಡು ಬನ್ನಿ. 900 ಎಕರೆಯಲ್ಲಿ ಇರೋ ಅಂಥ ಜಾಗದಲ್ಲಿ ಅವರೇ ಮಾಡ್ತಾ ಇರಬೇಕಾದ್ರೆ ನಿಮಗೆ ಫುಲ್ಲು ಒಂದು ಪವರೇ ಕೊಟ್ಟಿದ್ದೀರಿ, ನೀವೇನಕ್ಕೆ ಫೇಲ್ಯೂರ್ ಆಗ್ತಾ ಇದ್ದೀರಾ? ಯುರೋಪ್ ಕಂಟ್ರೀಸು, USA, UK ಅಲ್ಲೆಲ್ಲ ಕಸವನ್ನು ರಸ ಮಾಡ್ತಾರೆ. ಇಲ್ಲಿ ಕಸವಾಗಿ ಎಲ್ಲೋ ಒಂದು ಕಡೆ ಡಂಪ್ ಮಾಡಿ, ವಾಸನೆ ಮಾಡಿ, ಅಕ್ಕಪಕ್ಕಿದ್ದವ್ರಿಗೆಲ್ಲ ಕಾಯಿಲೆಗಳನ್ನು ಮಾಡಿ, ಈ ಸರ್ಕಾರಗಳು ಜನರ ಪರವಾಗಿರ್ಬೇಕಾ ಅಥವಾ ಜನರ ವಿರುದ್ಧವಾಗಿರ್ಬೇಕಾ? ಓಕೆ, ಇದರಲ್ಲಿ ಒಂದು ವಿಶೇಷವಾದ ವಿಷಯವನ್ನು ನಾನು ತಿಳಿಸ್ತೇನೆ. BJP ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, ಇನ್ನು ಹತ್ತಿರ ಯಾವುದೇ ಪಕ್ಷ ಆಗಿರ್ಬೋದು, ಈ ದೇಶದಲ್ಲಿ ಏನಾಗ್ತಾ ಇದೆ ಅಂದರೆ, ಕಸನ ಏನಾದರೂ ಮಾಡಿ ನಾವು ಮುಕ್ತ ಮಾಡ್ಬೋದು. ಆದರೆ BJP ಸರ್ಕಾರ ಏನಿದೆ, ಸುಳ್ಳಿನ ಕಸ ಹರಡಿದೆಯಲ್ಲ ಈ ದೇಶದಲ್ಲಿ, ಸುಳ್ಳಿನ ಸರ್ಕಾರ, ಈ ಸುಳ್ಳಿನ ಭರವಸೆಯ ಕಸನ್ನ ನಿರ್ಮೂಲನೆ ಮಾಡಕ್ಕಾಗೋದಿಲ್ಲ. ಆ ರೀತಿ ಆಗಿದೆ. ಸತ್ಯ ಹೇಳ್ತಿದ್ದೀನಿ. ವಿಷಯ ಡೈವರ್ಟ್ ಮಾಡ್ತಾರೆ. ಏನ್ ಮಾತಾಡ್ಬೇಕು? ಅಲ್ಲ, ಇವ್ರಿಗೆ ವಿಷಯನೇ ಇಲ್ಲ ಸರ್, ಮಾತಾಡೋಂಥ ವಿಷಯನೇ ಇಲ್ಲ ಸರ್. ನೋಡಿ, ಇವತ್ತು ನಮ್ಮ ರಾಜ್ಯದಲ್ಲಿ, ನಮ್ಮ ಬೆಂಗಳೂರಲ್ಲಿ ಇವತ್ತು ಬೆಂಗಳೂರಿಂದ ಕಸ ತಗೊಂಡೋಗಿ ಹಳ್ಳಿಗಳಲ್ಲಿ ಹಾಕ್ತಾ ಇದ್ದಾರೆ. ಅದೇ ಹಳ್ಳಿ ಜನ ಏನಾದ್ರು ಮನ್ಸು ಮಾಡಿ ಕಸನ ತಗೊಂಬಂದು ಬೆಂಗಳೂರು ಹಾಕಿದ್ರೆ ಬೆಂಗಳೂರು ಗತಿ ಏನಾಗಬೇಕು? ಇದನ್ನ ಯಾವೊಬ್ಬ ರಾಜಕಾರಣಿ ಇವತ್ತು BJP ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಇವರಿಬ್ಬರು ಕಸದ ಬಗ್ಗೆ ಮಾತಾಡ್ತಾರೆ ಅಂತಂದ್ರೆ ಇವ್ರಿಗೆ ಇನ್ಕಮ್ ಚೆನ್ನಾಗಿ ಬರ್ತಾ ಇದೆ. ಬರಲಿಲ್ಲ ಅಂದ್ರೆ ಇವತ್ತು ನಮ್ದಿಲ್ಲ ಇಲ್ಲಿ. ನಾವು ಕಸದಿಂದ ಕೇಳಿ, ಕಸದಿಂದ ಇವತ್ತು ಏನು ನೀವು ಟ್ಯಾಕ್ಸ್ಗಳು ಜಾಸ್ತಿ ಮಾಡಿದ್ದಾರೆ BJP ಕಾಲದಲ್ಲಿ, ಕಾಂಗ್ರೆಸ್ ಕಾಲದಲ್ಲಿ. ಜನಗಳ ತಲೆ ಮೇಲೆ ಹೊರೆ ಒರೆಸೋದೇ ಇಲ್ಲ. ನಮ್ದೇನಾದ್ರು ಅದು ಸಿಕ್ತು ಅಂತಂದ್ರೆ ಕಸ ಇವತ್ತು ಯಾವ ವಾರ್ಡಲ್ಲಿ ಇರುತ್ತೋ ಅಲ್ಲೇ ವಿಲೇವಾರಿ ಆಗಬೇಕು. ಇವತ್ತು ಏನು ಹಸಿ ಕಸ ಒಣ ಕಸ ಅಂತ ಹೇಳ್ಬಿಟ್ಟು ಇವರು ಹಸಿ ಕಸಲ್ಲೂ ದುಡ್ಡು ತಿಂತಾ ಇದ್ದಾರೆ, ಒಣ ಕಸದಲ್ಲೂ ದುಡ್ಡು ತಿಂತಾ ಇದ್ದಾರೆ. ಇದು ಎರಡೂ ಪಕ್ಷದ MLAಗಳು ತಿಂತಾ ಇರ್ತಕ್ಕಂಥ ದುಡ್ಡು ಮೋಸ ಮಾಡ್ತಿರ್ತಕ್ಕಂಥ